ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಇದು ಥರ್ಡ್ ಪಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಪಾರ್ಟ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಸೆಕೆಂಡ್ ಪಾರ್ಟನ್ನು ನಾನು ಲೈವ್ ಕ್ಲಾಸಲ್ಲಿ ಮಾಡಿದ್ದೇನೆ. ಇದು ಬಂದುಬಿಟ್ಟು ಥರ್ಡ್ ಕ್ಲಾಸ್ ಆಗಿದೆ. ಆಲ್ಮೋಸ್ಟ್ ಇದರಲ್ಲಿ ಎಂಡ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲದೂ ಕೂಡ ಎಂಡ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕ್ವಶನ್ನು. ಇಫ್ y ಈಸ್ ಈಕ್ವಲ್ಸ್ ಟು a sin x ಪ್ಲಸ್ b cos x ದೆನ್ y ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್. ಇಫ್ y ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದೇನು ಹೇಳಿ ನಿಮ್ಗೆ ಅವರು, y ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಅಂತ ಕೇಳಿದ್ದಾರೆ. ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ, ಫಂಕ್ಷನ್ ಆಫ್ ಎಕ್ಸ್ ಕಾನ್ಸ್ಟೆಂಟು, ಫಂಕ್ಷನ್ ಆಫ್ ವೈ. ಫಸ್ಟಿಗೆ ಆಪ್ಷನ್ ಬಿಡಿ, ಅವ್ರು ಏನು ಕೇಳಿದ್ದಾರೆ ಅದನ್ನು ಮಾಡ್ತಾ ಬನ್ನಿ, ಆಯಿತಾ. ಫಸ್ಟಿಗೆ ನಾನು ಏನು ಮಾಡ್ತೇನೆ, ಫಸ್ಟ್ ಕ್ವಶನ್ನು dy ಬೈ ಡಿ ಎಕ್ಸ್ ಮಾಡ್ತೇನೆ ಅಷ್ಟೆ, ಸಿಂಪಲ್. ಅವ್ರು ಏನು ಕೇಳಿದ್ದಾರೆ, ಫಸ್ಟ್ dy ಬೈ ಡಿ ಎಕ್ಸ್ ಮಾಡೋಣ. y ಅನ್ನು ಕೊಟ್ಟಿದ್ದಾರೆ. y ಈಸ್ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ, a sin x ಪ್ಲಸ್ b cos x ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು dy ಬೈ ಡಿ ಎಕ್ಸ್ ಮಾಡೋಣ. dy ಬೈ ಡಿ ಎಕ್ಸ್ ಮಾಡಿದಾಗ ಏನಾಗುತ್ತೆ, ಇದು a cos x ಮೈನಸ್ b sin x. ಡಿಫ್ರೆನ್ಷಿಯೇಟ್ ಮಾಡಿದಷ್ಟೇ. cos x sin x ನ ಡಿಫ್ರೆನ್ಸಿಯೇಷನ್ cos x ನ ಡಿಫ್ರೆನ್ಸಿಯೇಷನ್ ಮೈನಸ್ sin x, ಅದಕ್ಕೆ ಮೈನಸ್. b ಇಸ್ ಅ ಕಾನ್ಸ್ಟೆಂಟ್, a ಇಸ್ ಅ ಕಾನ್ಸ್ಟೆಂಟ್. ಸರಿನಾ. ಅವ್ರೀಗ ಕೇಳಿದ್ದೇನು ನಿಮಗೆ, y ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಸರಿನಾ. ಈಗ y ಅಂದರೆ ಏನಿದೆ, a sin x ಪ್ಲಸ್ b cos x, ಅದರದ್ದು ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಹೇಳಿ, ಇದನ್ನು ಸ್ಕ್ವೇರ್ ಮಾಡಿದರೆ ಇದು ಸ್ಕ್ವೇರ್ ಅಂತ ಹೇಳಿದರೆ a sin x ಪ್ಲಸ್ b cos x ಹೋಲ್ ಸ್ಕ್ವೇರ್ ಆಗುತ್ತೆ. ಸರಿಯಾ. ಅವಾಗ ಏನು ಫಾರ್ಮುಲಾ ಆಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಆವಾಗ ಇದೇನಾಗುತ್ತೆ, a ಆಗುತ್ತೆ, ಇದೇನಾಗುತ್ತೆ b ಆಗುತ್ತೆ. ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾ ಬನ್ನಿ. a ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಇದಿಷ್ಟು b, ಆವಾಗ ಏನಾಗುತ್ತೆ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ಸರಿನಾ. ಪ್ಲಸ್ 2 ಇಂಟು ಎ ಇಂಟು ಬಿ ಇಂಟು 2ab ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದು ನಿಮ್ಗೆ ಗೊತ್ತಿದೆಯಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸರಿನಾ. ಎ ಅಂದರೆ ಏನು, ಎ ಸೈನ್ ಎಕ್ಸ್, ಬಿ ಅಂದರೆ ಏನು, ಬಿ ಕಾಸ್ ಎಕ್ಸ್. ನಾನು ಎ ಬಿನ ಒಟ್ಟಿಗೆ ಬರೆದಿದ್ದೇನೆ, ಸೈನ್ ಎಕ್ಸ್ ಕಾಸ್ ಎಕ್ಸನ್ನು ಒಟ್ಟಿಗೆ ಬರೆದಿದ್ದೇನೆ. ಪ್ಲಸ್ ಈಗ ಏನು ಹೇಳಿದ್ದಾರೆ, dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. dy ಬೈ ಡಿ ಎಕ್ಸ್ ಅಂದರೆ ಏನು ಬಂತು ನಮಗೆ, ಇದು ಇದರ ಹೋಲ್ ಸ್ಕ್ವೇರ್. ಹೇಗೇನು ಇದು ಯಾವ ಫಾರ್ಮುಲಾ ಆಯಿತು, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್, ಎ ಅಂದರೆ ಏನು, ಎ ಕಾಸ್ ಎಕ್ಸ್, ಅದ್ರ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ಕರೆಕ್ಟ್ ಅಲ್ಲ. ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಇಂಟು ಎ ಬಿ ಅಲ್ವಾ, 2 ಇಂಟು ಎ ಬಿ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಕರೆಕ್ಟ್ ಅಲ್ಲ. ಇದು ಏನಿಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದಕ್ಕೆ ಹಾಕಿದ್ದೆ, ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದ್ದು ಅಷ್ಟೇ. ಈಗ ಪ್ಲಸ್ 2ab ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ 2ab ಸೈನ್ ಎಕ್ಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಏನು ಉಳಿತು, ಎ ಸ್ಕ್ವೇರ್. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ಹೇಳಿ, 1 ಆಗೋದಿಲ್ವಾ. ಸೊ ಈ ಪ್ಲೇಸಲ್ಲಿ ನಾನು 1 ಅಂತ ಹಾಕ್ಬೋದಾ, ಕರೆಕ್ಟ್ ಅಲ್ಲ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಯಾಕೆ ಕೇಳಿದರೆ, ಇಲ್ಲೇನಿದೆ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ಇಲ್ಲೇನಿದೆ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲೇನಿದೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲೇನಿದೆ ಬಿ ಸ್ಕ್ವೇರ್ ಸೈನ್ ಕಾಸ್ ಸ್ಕ್ವೇರ್ ಎಕ್ಸ್, ಎರಡೂ ಅದೇ ಅಲ್ವಾ. ಸೊ ಅವಾಗ ಏನಂತ ಬರೀಬೋದು, ಎ ಸ್ಕ್ವೇರ್ ಇಂಟು 1 ಪ್ಲಸ್ ಬಿ ಸ್ಕ್ವೇರ್ ಇಂಟು 1. ಅವಾಗ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸರಿನಾ. ನೀವು ಹೇಗೆ ಥಿಂಕ್ ಮಾಡಿದ್ರೆ ನೋ ಪ್ರಾಬ್ಲಮ್. ಈಗ ಇದರಲ್ಲಿ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್, ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ಇವೆರಡನ್ನ ಒಂದು ಕಡೆ ಹಾಕಿ. ಇಲ್ಲಿ ನೋಡಿ ಸ್ಟಾಪ್ ಬರೀತೆ ನೋಡಿ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್, ಆಮೇಲೆ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್. ಸರಿನಾ. ಇದರಲ್ಲಿ ಎ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದರಲ್ಲಿ ಬಿ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇದಿಷ್ಟು 1 ಆಗೋದಿಲ್ವಾ, ಇದಿಷ್ಟು 1 ಆಗೋದಿಲ್ವ, ಏನು ಉಳಿತಿಲ್ಲಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದಟ್ ಈಸ್ ಯುವರ್ ಆನ್ಸರ್. ಈಗ ಆಪ್ಷನಿಗೆ ಹೋಗಿ. ಈಗ ನಿಮ್ಮ ಆನ್ಸರಲ್ಲಿ ಎಲ್ಲಾದರೂ ವೈ ಎಕ್ಸ್ ಟರ್ಮ್ ಇದೆಯಾ, ಸೈನ್ ಎಕ್ಸೋ ಕಾಸ್ ವೈಯೋ ಅಥವಾ ಬೇರೆ ಕಾಸ್ ವೈಯೋ ಸೈನ್ ಎಕ್ಸೋ ಏನಾದರೂ ಇದೆಯಾ, ಎಕ್ಸ್ ವೈ ಟರ್ಮ್ ಇದೆಯಾ, ಇಲ್ಲ ಅಲ್ವಾ. ಸೊ ಅದು ಫಂಕ್ಷನ್ ಆಫ್ ಎಕ್ಸೂ ಅಲ್ಲ, ಫಂಕ್ಷನ್ ಆಫ್ ವೈನೂ ಅಲ್ಲ. ಯಾಕಂದರೆ ವೈ ಟರ್ಮು ಇಲ್ಲ, ಎಕ್ಸ್ ಟರ್ಮು ಇಲ್ಲ, ಇದು ಅಲ್ಲ. ಯಾಕಂದರೆ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದ್ದಾರೆ, ಯಾವುದೂ ಇಲ್ಲ. ಮತ್ತು ಎಲ್ಲಿ ಎಕ್ಸ್ ಆ್ಯಂಡ್ ವೈ ಬಂತು, ಸೊ ಆನ್ಸರ್ ಈಸ್ ಕಾನ್ಸ್ಟೆಂಟ್. ದಟ್ಸ್ ಇಟ್. ಡಿಫ್ರೆನ್ಷಿಯೇಟ್ ಮಾಡೋದಷ್ಟೇ, ಮತ್ತೇನು ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ, ಡಿಫ್ರೆನ್ಷಿಯೇಟ್ ಮಾಡಿದಷ್ಟೇ ಸ್ಟೂಡೆಂಟ್ಸ್. ಸೆಕೆಂಡ್ ಕ್ವಶನ್ ನೋಡಿ, ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಎಕ್ಸ್ ಪ್ಲಸ್ 2, ಫಂಕ್ಷನ್ ಏನಂತ ಕೊಟ್ಟಿದ್ದಾರೆ, 1 ಬೈ ಎಕ್ಸ್ ಪ್ಲಸ್ 2 ಅಂತ ಹೇಳಿದ್ದಾರೆ. ದೆನ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಕಾಂಪೋಸಿಟ್ ಫಂಕ್ಷನ್. ಕ್ವಶನ್ ಕೇಳಿದ್ದು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಸರಿನಾ. ಇಲ್ಲಿ ನೋಡಿ, ವೈ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಸರಿನಾ.
ಈಗ ಸಿಂಪಲಾಗಿ ಹೇಳ್ತೇನೆ, ಇಲ್ಲಿ ಏನಾಗುತ್ತೆ ನಿಮಗೀಗ y ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಫಂಕ್ಷನ್ ಆಫ್, ನಾನು ಎಫ್ ಆಫ್ ಎಕ್ಸ್ ಇದ್ದ ಪ್ಲೇಸಲ್ಲಿ ಇದನ್ನ ಹಾಕ್ತೇನೆ, ಸರಿನಾ, 1/x+2. ಇಲ್ದಿದ್ರೆ ಒಂದು ಐಡಿಯಾ ಮಾಡಿ, ಇಲ್ಲಿ ಎಕ್ಸ್ ಇದ್ದಲ್ಲಿ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ, ಅದೇ ಎಫ್ ಆಫ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ಹೇಳಿ, 1/, ನಾನು ಎಕ್ಸ್ ಇದ್ದಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಆಯಿತಾ? ಯಾಕಂದರೆ ಎಫ್ ಆಫ್ ಎಕ್ಸ್ ಅಲ್ಲ, ಅವಾಗ ಏನಾಗುತ್ತೆ ಇದು 1/x+2. ಏನು ಮಾಡಿದ್ದು ನಾನು, ಈ ಎಕ್ಸ್ ಪ್ಲೇಸಲ್ಲಿ ಕಂಪ್ಲೀಟ್ 1/x+2 ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಆಮೇಲೆ +2, ಸರಿನಾ? ಕರೆಕ್ಟ್ ಅಲ್ಲ? ಇದನ್ನೀಗ ಸಿಂಪ್ಲಿಫೈ ಮಾಡೋಣ. y ಈಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಪ್ಲಸ್ 2x+4 ಆಗುತ್ತೆ, /x+2. ಈಗ ಇದನ್ನ ಇಲ್ಲಿ ತಗೊಂಡೋಗಿ, ಸೊ y ಈಸ್ ಈಕ್ವಲ್ಸ್ ಟು x+2 /2x+5. ಇದೇನಾಯಿತು, ನಿಮ್ಮ y ಆಯಿತು, ಸರಿಯಾ? y ಆಯಿತು, ಕರೆಕ್ಟ್ ಅಲ್ಲ? ಈಗ ಅವ್ರು ಏನಂತ ಹೇಳಿದ್ದಾರೆ, ಈಸ್ ಡಿಸ್ಕಂಟಿನ್ಯೂವಸ್ ಅಂತ ಹೇಳಿದ್ದಾರೆ. ಡಿಸ್ಕಂಟಿನ್ಯೂವಸ್ ಅಂತ ಹೇಳಿದಾರಲ್ಲ, ಆವಾಗ ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ, ಇಲ್ಲೀಗ ಇದಿದೆ ನಿಮಗೆ, ಏನಂತ ಹೇಳ್ತಾರೆ, ಡಿಸ್ಕಂಟಿನ್ಯೂವಸ್. ಯಾವಾಗ ಡಿಸ್ಕಂಟಿನ್ಯೂವಸ್ ಆಗುತ್ತೆ ಒಂದು ಫಂಕ್ಷನ್ನು, ಯಾವಾಗ ಅದರ ಡಿನಾಮಿನೇಟರ್ ಈಕ್ವಲ್ಸ್ ಟು 0 ಆದರೆ ಇಟ್ ಈಸ್ ಡಿಸ್ಕಂಟಿನ್ಯೂವಸ್. ಯಾಕಂದರೆ ಡಿನಾಮಿನೇಟರ್ 0 ಬಂದರೆ ಇಟ್ ಈಸ್ ನಾಟ್ ಡಿಫೈನ್ಡ್ ಆಗುತ್ತಲ್ವಾ, ಅದಕ್ಕೆ ಇಟ್ ಈಸ್ ಅ ಡಿಸ್ಕಂಟಿನ್ಯೂವಸ್. ಆವಾಗ ನಾನು ಏನಂತ ತಗೊಳ್ಬೋದು, 2x+5 ಈಸ್ ಈಕ್ವಲ್ಸ್ ಟು 0 ತಗೊಳ್ಬೋದಾ? ಯಾಕಂದರೆ ಈ ಪ್ಲೇಸಲ್ಲಿ 0 ಬಂದರೆ ಡಿಸ್ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಸಮಥಿಂಗ್ ಬೈ 0 ನಾಟ್ ಡಿಫೈನ್ಡ್ ಆಗುತ್ತೆ, ಅದಕ್ಕೋಸ್ಕರ. ಸೊ 2x ಈಸ್ ಈಕ್ವಲ್ಸ್ ಟು -5, x ಈಸ್ ಈಕ್ವಲ್ಸ್ ಟು -5/2. ದಟ್ ಈಸ್ ಯುವರ್ ಆನ್ಸರ್. ಅಷ್ಟೇ. ಕ್ವಶನ್ ಕೇಳಿದ್ದು ಡಿಸ್ಕಂಟಿನ್ಯೂವಸ್, ಯಾವಾಗ ಡಿಸ್ಕಂಟಿನ್ಯೂ ಆಗುತ್ತೆ, ಡಿನಾಮಿನೇಟರಲ್ಲಿ 0 ಬಂದರೆ ಡಿಸ್ಕಂಟಿನ್ಯೂ ಆಗುತ್ತೆ, ಅದಕ್ಕೋಸ್ಕರ 0 ಅಂತ ತಗೊಂಡೆ, ದಟ್ಸ್ ಇಟ್. ಥರ್ಡ್ ಕ್ವಶನ್, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಟ್ ಎಕ್ಸ್ ಡಿಸ್ಕಂಟಿನ್ಯೂವಸ್ ಆನ್ ಎವ್ರಿ ಪಾಯಿಂಟ್ ಆಫ್ ದ ಸೆಟ್. ಕ್ವಶನ್ ಕೇಳಿದ್ದು ಅದನ್ನೇ, ಕಾಟ್ ಎಕ್ಸ್ ಅಂತ ಹೇಳಿದ್ದಾರೆ, ಯಾವಾಗ ಡಿಸ್ಕಂಟಿನ್ಯೂವಸ್ ಅಂತ ಕೇಳಿದ್ದಾರೆ. ಯಾವಾಗ ಡಿಸ್ಕಂಟಿನ್ಯೂ ಆಗುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ. ಈಗ ಎಫ್ ಆಫ್ ಎಕ್ಸ್ ಅಂದರೆ ಏನು ಹೇಳಿ, ಕಾಟ್ ಎಕ್ಸ್. ಕಾಟ್ ಎಕ್ಸ್ ನಾನು ಟ್ರಿಗ್ನೋಮೆಟ್ರಿಯಲ್ಲಿ ಬರೆಯುವಾಗ ಹೇಗೆ ಬರೀತೇನೆ ಹೇಳಿ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಯಾವಾಗ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂ ಆಗುತ್ತೆ, ಯಾವಾಗ ಅದರ ಡಿನಾಮಿನೇಟರ್ ಈಕ್ವಲ್ಸ್ ಟು 0 ಆಗುತ್ತೆ ನೋಡಿ, ಆವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಲ್ವಾ? ಈಗ ನೀವು ಅಷ್ಟೆಲ್ಲ ಯೋಚನೆ ಮಾಡೋದು ಬೇಡ. ಸೈನ್ ಎಕ್ಸ್ ಈಕ್ವಲ್ಸ್ ಟು 0 ಆಗೋದು ಯಾವಾಗ, ಸೈನ್ ಎಕ್ಸ್ ಡಿಸ್ಕಂಟಿನ್ಯೂ ಆಗೋದು ಯಾವಾಗ, ಇದು ನಿಮ್ಗೆ ಗೊತ್ತಿರಬೇಕು. ಆಲ್ರೆಡಿ ನಾನು ಹೇಳಿದ್ದೇನೆ, ವೆನ್ ಎಕ್ಸ್ ಈಕ್ವಲ್ಸ್ ಟು n π ಆದರೆ, ಸೈನಿಗಾದರೆ ಏನಂತ ಹೇಳಿದ್ದೇನೆ, ವೆನ್ ಎಕ್ಸ್ ಈಕ್ವಲ್ಸ್ ಟು n π ಆದರೆ ಡಿಸ್ಕಂಟಿನ್ಯೂ ಆಗುತ್ತೆ ಅಷ್ಟೇ. ವೆನ್ ಎಕ್ಸ್ ಈಕ್ವಲ್ಸ್ ಟು n π, ದಟ್ಸ್ ಇಟ್. ಗೊತ್ತಾಯ್ತಾ? ಕಾಟ್ ಎಕ್ಸ್ ಅದೇ ನಿಮಗೆ ಇದಾದರೆ ಯಾವುದು, ಟ್ಯಾನ್ ಎಕ್ಸ್ ಆಗಿದ್ರೆ ಸೈನ್ ಬೈ ಕಾಸ್ ಆಗ್ತಾ ಇದ್ದಿತ್ತು. ಯಾವಾಗ ಕಾಸ್ ಎಕ್ಸ್ 0 ಆಗುತ್ತೆ, ಆಡ್ ಮಲ್ಟಿಪಲ್ಸಾ, ಅದನ್ನು ಬರೆದ್ರು ಸರಿ, ಅಷ್ಟೇ, ಡಿಸ್ಕಂಟಿನ್ಯೂವಸ್. ಗೊತ್ತಾಯ್ತಲ್ಲ? ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಫ್ ಯು ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ 2x ಡಿವೈಡ್ ಬೈ 1 + x², ವಿ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ 2x ಡಿವೈಡ್ ಬೈ 1 - x². ಕ್ವಶನ್ ಕೇಳಿದ್ದು du/dv ಆಯ್ತಾ, ಇದು du/dv. ಯಾಕಂದರೆ u v ಫಾರ್ಮಲ್ಲಿ ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಮಾಡೋದೇ ಬೇಡ, ಇದನ್ನು ಆಲ್ರೆಡಿ ನಾನು ಹೇಳಿದ್ದೇನೆ. ಈ ಫಾರ್ಮಲ್ಲಿ ಬಂದರೆ ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಹೇಳಿದ್ದೆ, 2 tan ಇನ್ವರ್ಸ್ x. ಇದು ಕೂಡ ಫಾರ್ಮುಲಾ ಅದೇ, v ಈಸ್ ಈಕ್ವಲ್ಸ್ ಟು 2 tan ಇನ್ವರ್ಸ್ x. ಎರಡರದ್ದು u ಮತ್ತು v ಏನಾಗುತ್ತೆ, 2 tan ಇನ್ವರ್ಸ್ x 2 tan ಇನ್ವರ್ಸ್ x ಆಗುತ್ತೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಇವೆರಡು, ಇದು u ಇದು v, ಇದನ್ನು ಬೈ ಮಾಡಿ ಇದನ್ನು ಮಾಡಿದರೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಅದರ ಆನ್ಸರ್ ಏನಾಗುತ್ತೆ ಹೇಳಿ, 1 ಆಗುತ್ತೆ. ಯಾಕೆ ಹೇಳಿ, ಈಗ du/dv ಏನು ಮಾಡ್ತೀರಾ, du/dv ಅಂತ ಹೇಳಿದಾಗ ಇದ್ರದ್ದು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, 2 × 1/√1 - x² ಹೋಲ್ ಡಿವೈಡೆಡ್ ಬೈ 2 × 1/√1 - x². ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಕ್ಯಾನ್ಸಲ್ ಮಾಡ್ತೀರಾ, 1/√1 - x², 1/√1 - x² ಕ್ಯಾನ್ಸಲ್ ಮಾಡ್ತೀರಾ, ಏನು ಉಳಿತದೆ ಆನ್ಸರ್ 1. ದಟ್ ಈಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಆಯಿತಾ? ನೆಕ್ಸ್ಟ್ ಕ್ವಶನ್, ಇಫ್ x ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಟು ದಿ ಪವರ್ ಹೋಲ್ ಪವರ್ ಎಕ್ಸ್, ದೆನ್ dy/dx at x ಈಕ್ವಲ್ಸ್ ಟು π/2. ಇದು ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ನಿಮಗೆ ಇದಾಗುತ್ತೆ. ಇದಕ್ಕೊಂದು ನಾನು ಶಾರ್ಟ್ಕಟ್ ಹೇಳ್ತೇನೆ ನೋಡಿ. ಯಾವಾಗ ಶಾರ್ಟ್ಕಟ್ ಅಂತಲ್ಲ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವಾಗ ನಿಮಗೆ ಫಂಕ್ಷನ್ ಟು ದ ಪವರ್ ಫಂಕ್ಷನ್ ಬಂದರೆ ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. y ಈಸ್ ಈಕ್ವಲ್ಸ್ ಟು ಬೇಸ್ ಟು ದ ಪವರ್ 2 ಪವರ್ ಇದ್ದರೆ ಆವಾಗ ಅದರ dy/dxನ್ನು, ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಆ್ಯಕ್ಚುಲ್ ಫಾರ್ಮುಲಾ, ಬಟ್ ನಾನು ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಳ್ತಾ ಇದ್ದೇನೆ. ಬೇಸ್ ಟು ದ ಪವರ್, ದೆನ್ ಪವರ್ divided by base, then differentiation of base plus log of base into differentiation of power. This is formula. Base to the power divided by base, differentiation of base plus log of base into
ಡೆರಿವೇಟಿವ್ ಆಫ್ ಪವರ್. ಈಗ ಮಾಡೋಣ, dy ಬೈ ಡಿ ಎಕ್ಸ್ ಮಾಡೋಣ. ಈಗ ನೋಡಿ ಇಲ್ಲೇನಿದೆ, ಟು ದ ಪವರ್ ಇದೆ, ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಇದೆ. ಆವಾಗ ಇದೇನಾಗುತ್ತೆ, ಇದಕ್ಕೆ ಹಾಕ್ತಾ ಇದ್ದಾನೆ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್. ಪವರ್ ಏನು, ಸೈನ್ ಎಕ್ಸ್. ಬೇಸ್ ಏನು, ಎಕ್ಸ್. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್ ಏನು, ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು, 1 ಪ್ಲಸ್ ಲಾಗ್ ಆಫ್ ಬೇಸ್ ಏನು, ಎಕ್ಸ್. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು, ಕಾಸ್ ಎಕ್ಸ್. ಸರಿನಾ? ಪ್ಲಸ್ ಇನ್ನೂ ಇದೆ ಇಲ್ಲಿ ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್. ಅವಾಗ ಎಂತ ಆಗುತ್ತೆ, ಪುನಃ ಅದೇ ಫಾರ್ಮುಲಾ ಅಪ್ಲೈ ಮಾಡೋದು. ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಇದು ಹಾಕಿದ್ದೇನೆ, ಆಯಿತಾ. ಪುನಃ ಪವರ್ ಏನು, ಎಕ್ಸ್. ಬೇಸ್ ಏನು, ಸೈನ್ ಎಕ್ಸ್. ಸರಿನಾ? ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಡಿಫ್ರೆನ್ಸಿಯೇಷನ್ ಆಫ್ ಬೇಸ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಸರಿನಾ? ಪ್ಲಸ್ ಲಾಗ್ ಆಫ್ ಬೇಸ್ ಅಂದರೆ ಏನು, ಸೈನ್ ಎಕ್ಸ್. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಏನು, ಎಕ್ಸ್. ಅದರ ಡಿಫ್ರೆನ್ಸಿಯೇಷನ್ ಏನು, 1. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಅಟ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ನೋಡಿ, ಎಲ್ಲಿ ಹೇಳಿದ್ದಾರೆ, ಅಟ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2. ಈಗ ಅಟ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೋಡಿ, ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು, ಕಾಸ್ 90 0 ಆಗುತ್ತೆ. ಇದು 0 ಆದರೆ ಇದಿಷ್ಟು ಕಂಪ್ಲೀಟ್ 0ನೇ ಅಲ್ವಾ. ಕಾಸ್ 90 ಡಿಗ್ರಿ 0 ಅಲ್ವಾ, ಆವಾಗ ಇದಿಷ್ಟು ಕಂಪ್ಲೀಟ್ 0 ಅಲ್ವಾ. ಇಲ್ಲೂ ಹಾಗೆ ಕಾಸ್ ಎಕ್ಸ್ ಇದೆ, ಕಾಸ್ 90 ಡಿಗ್ರಿ 0, ಆವಾಗ ಇದಿಷ್ಟು 0 ಆಗುತ್ತಲ್ವಾ. ಯಾಕೆ ಹೇಳಿ, ಇಂಟು ಇರೋದು ಇಲ್ಲಿ ಇಂಟು ಇರೋದು, ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಲಾಗ್ ಆಫ್ ಸೈನ್ ಎಕ್ಸ್, ಕರೆಕ್ಟಾ. ಸೈನ್ 0 ಅಂದರೆ 1, ಸರಿಯಾ. ಸೈನ್ 0 ಅಂದರೆ ಇಲ್ಲಿ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ ಎಷ್ಟು, 0. ಇದು ಕಂಪ್ಲೀಟ್ ಹೋಗಿಬಿಡ್ತು, ನಿಮ್ಗೆ ಏನೂ ಉಳಿಲಿಲ್ಲ, ಸರಿನಾ. ಅದ್ರ ಜೊತೆ ನೀವು ಈ ಸೈನ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಆನ್ಸರ್ 0ನೇ ಆಗುತ್ತೆ, ಸರಿಯಾ. ಓಕೆ, ಈಗ ಇಲ್ಲಿಗ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಪೈ ಬೈ 2. ಎಕ್ಸ್ ಅಂದರೆ ಏನು, ಪೈ ಬೈ 2. ಸೈನ್ ಪೈ ಬೈ 2, ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು, 1, ಸರಿಯಾ. ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು, 1. ಎಕ್ಸ್ ಅಂದರೆ ಏನಿಲ್ಲಿ, ಪೈ ಬೈ 2, ಸರಿನಾ. ಪ್ಲಸ್ ಇದಿಷ್ಟು 0 ಆಯಿತು, ಏನೂ ಮಾಡೋದು ಬೇಡ. ಪ್ಲಸ್ ಇದನ್ನು ಬರೆಯೋಣ, ನೋಡೋಣ. ಇಲ್ಲೇನಿದೆ, ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಇದೆ, ಸರಿಯಾ. ಅಂದರೆ 1 ಟು ದಿ ಪವರ್ ಪೈ ಬೈ 2 ಇಂಟು 0 ಪ್ಲಸ್ 0. ಇದನ್ನು ಬರೆಯೋ ಅಗತ್ಯ ಇದೆಯಾ ಇಲ್ಲಿ ನಿಮಗೆ, ಕಂಪ್ಲೀಟ್ 0ನೇ ಆಯ್ತಲ್ವಾ. ಎಕ್ಸಾಮಲ್ಲಿ ಇದು ಬರೀತಾ ಕೂತ್ಕೋಬೇಡಿ. ಪೈ ಬೈ 2 ಇಂಟು ಇದು ಉಲ್ಟಾಗುತ್ತೆ ಅಷ್ಟೇ, ಯಾಕಂದರೆ ಡಿನಾಮಿನೇಟ್ರಲ್ಲಿ ಇದೆಯಲ್ಲ. ಇದೇನಾಗುತ್ತೆ, 2 ಬೈ ಪೈ ಕ್ಯಾನ್ಸಲ್ ಮಾಡಿ 2 ಕ್ಯಾನ್ಸಲ್ ಮಾಡಿ 1 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ವಾಟ್ ಈಸ್ ದ ಆನ್ಸರ್, 1. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರ ಪವರ್ ಬಂದಾಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ. ನಾನು ಎರಡಕ್ಕೂ ಫಾರ್ಮುಲಾ ಸಪ್ರೇಟಾಗಿ ಅಪ್ಲೈ ಮಾಡಿದೆ ಅಷ್ಟೇ. ಈಸಿ ಇದೆ ನೋಡಿ, ಎಷ್ಟು ಈಸಿ ಇದೆ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ, ಆಯಿತಾ. ನೆಕ್ಸ್ಟ್, ಇಫ್ ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು 1, ಎಫ್ ಡ್ಯಾಶ್ ಆಫ್ 1 ಈಸ್ ಈಕ್ವಲ್ಸ್ ಟು 3, ದೆನ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಟ್ ಎಕ್ಸ್ ಈಕ್ವಲ್ಸ್ ಟು 1. ಆಯಿತಾ. ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಇದು ಕ್ವಶನ್ ನೋಡಿದಾಗ ಇದೇನು ಸರ್ ಎಫ್ ಆಫ್ ಅಲ್ ಅಂತಿದೆ ಅಂತ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಲ್ವಾ. ಈಗ ನಾನು ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಎಲ್ಲಿ ಮಾಡ್ತೇನೆ, ಈಚೆ ಕಡೆ ಮಾಡ್ತೇನೆ, ಇಲ್ಲಿ ಮಾಡ್ತೇನೆ ನೋಡಿ. ಫಸ್ಟಿಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ. ನಾವು ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಔಟ್ ಸೈಡ್ ಡಿಫ್ರೆನ್ಷಿಯೇಟ್ ಮಾಡೋಣ. ಎಫ್ ಡ್ಯಾಶ್ ಕರೆಕ್ಟಾ, ಒಳಗಡೆದು ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ಇದು ನಿಮ್ಗೆ ಗೊತ್ತಿದೆ, ಚೈನ್ ರೂಲ್ ಅಪ್ಲೈ ಮಾಡೋದು, ಸರಿಯಾ. ಇಂಟು ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಯಾವುದನ್ನು, ಒಳಗಡೆದು ಎಫ್ ಡ್ಯಾಶ್ ಆಫ್ ಈ ಎಫ್ನ. ಇನ್ನು ಅದ್ರ ಒಳಗಡೆ ಏನಿದೆ, ಎಫ್ ಆಫ್ ಎಕ್ಸ್ ಇದೆ. ಎಗೇನ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಆವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಇದಿಷ್ಟು ಆಯಿತು, ಗೊತ್ತಾಯ್ತಾ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದು ಫಸ್ಟಿಗೆ, ಆವಾಗ ಒಳಗಡೆದು ಹಾಗೆ ಉಳಿತು. ಆಮೇಲೆ ಇದನ್ನು ತಗೊಳ್ತೀವಿ, ಒಳಗಡೆ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಇದನ್ನು ಎಫ್ ಡ್ಯಾಶ್ ಅಂತ ತಗೊಳ್ತು, ಇದಾಗೆ ಉಳಿತು. ಫೈನಲಿ ಒಳಗಡೆ ಡಿಫ್ರೆನ್ಷಿಯೇಟ್ ಮಾಡ್ತು ಅಷ್ಟೇ. ಇದೀಗ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಆಗಿಲ್ವಾ, 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಅದಾಯಿತು. ಆಮೇಲೆ ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಫೈನಲ್ಲ, ಇದೇನು ಡೌಟ್ ಇಲ್ಲಲ್ಲ. ಈಗ ಸಿಂಪಲಾಗಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಇದ್ದಲ್ಲಿ 1 ಆಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಎಫ್ ಆಫ್ 1 ಆಗುತ್ತೆ. ಎಫ್ ಆಫ್ 1 ಅಂದರೆ ಅವ್ರು ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ 1 ಅಂದರೆ 1 ಆಗುತ್ತೆ. ಆವಾಗ ಇದಿಷ್ಟು ಏನಾಗುತ್ತೆ, 1 ಆಗುತ್ತೆ, ಸರಿನಾ. ಪುನಃ ಎಫ್ ಆಫ್ ಈ ಪ್ಲೇಸಲ್ಲಿ ಏನಿದೆ 1, ಪುನಃ ಎಫ್ ಆಫ್ 1 ಅಂದರೆ ಏನಾಗುತ್ತೆ, ಇದು 1 ಆಗುತ್ತಲ್ವಾ. ಫೈನಲ್ಲ, ಇದಿಷ್ಟು 1 ಆಗುತ್ತೆ. ಆವಾಗ ಇದಿಷ್ಟು 1 ಆಗುತ್ತೆ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ 1 ಅಂದರೆ ಎಷ್ಟು, 3 ಇಂಟು
ಎಗೇನು ಎಕ್ಸ್ ಇದರಲ್ಲಿ 1 ಹಾಕ್ತೇನೆ. ಎಫ್ ಆಫ್ 1 ಅಂದರೆ ಏನಾಗುತ್ತೆ 1 ಆಗುತ್ತೆ. ಆವಾಗ ಇದು ಕಂಪ್ಲೀಟ್ 1 ಆಗುತ್ತೆ. ದೆನ್ ಎಫ್ ಡ್ಯಾಶ್ ಆಫ್ 1 ಏನಾಗುತ್ತೆ 3 ಆಗುತ್ತೆ. ಸರಿಯಾ? ಎಕ್ಸ್ ಇದ್ದಲ್ಲಿ 1 ಹಾಕ್ತೇನೆ. ಎಫ್ ಡ್ಯಾಶ್ ಆಫ್ 1 ಏನಾಗುತ್ತೆ 3 ಆಗುತ್ತೆ. ಅವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಪ್ಲಸ್ 2 ಇಂಟು ಎಫ್ ಆಫ್ 1, 2 ಇಂಟು ಎಫ್ ಆಫ್ 1 ಎಷ್ಟು 1 ಇಂಟು ಎಫ್ ಡ್ಯಾಶ್ ಆಫ್ 1 ಎಷ್ಟು, ಇಲ್ಲಿ ಎಕ್ಸ್ ಇದ್ರಲ್ಲಿ 1 ಹಾಕಿದ್ದು ಯಾಕಂದ್ರೆ ಅವ್ರು ಎಕ್ಸ್ ಇಕ್ವಷ್ಟು 1 ಅಂತ ಹೇಳಿದ್ದಾರೆ. ಎಫ್ ಡ್ಯಾಶ್ ಆಫ್ 1 ಎಷ್ಟು 3. 3 ಇಂಟು 3 ಇಂಟು 3 ಇಂಟು 3 ಇಂಟು 3 9, 9 ಇಂಟು 3 27 ಪ್ಲಸ್ 2 ಇಂಟು 3 6. ಆನ್ಸರ್ ಇಸ್ 33. ದಿಸ್ ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಾ? ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಬಿಕಾಸ್ ಏನು ಜಾಸ್ತಿ ಏನು ಟಫ್ ಇಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಆಫ್ ಥೀಟಾ ಇಂಟು ಸೈನ್ ಥೀಟಾ, ವೈ ಈಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ, ವೇರ್ ಥೀಟಾ ಈಸ್ ಪ್ಯಾರಾಮೀಟ್ರಿಕ್ ಡಿಫ್ರೆನ್ಸಿಯೇಷನ್ ಇದು. ಡಿ ವೈ ಬೈ ಡಿ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 1. ಈಗ ಡಿ ವೈ ಬೈ ಡಿ ಎಕ್ಸ್ ಮಾಡೋಣ. ಇದು ವೈ, ಇದು ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಬೇಡಿ. ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಇ ಟು ದಿ ಪವರ್ ಆಫ್ ಥೀಟಾ, ಇ ಟು ದಿ ಪವರ್ ಆಫ್ ಥೀಟಾ ಆಗುತ್ತೆ ಇಂಟು ಇದೇನು, ಇದು ಯಾವ ರೂಲು, ಕೋಶಂಟ್ ರೂಲ್ ಅಪ್ಲೈ ಮಾಡಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಇ ಟು ದಿ ಪವರ್ ಆಫ್ ಥೀಟವನ್ನು ಹಾಗೆ ಇಟ್ಟು ಕಾಸ್ ಥೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಥೀಟಾ, ಪ್ಲಸ್ ಕಾಸ್ ಥೀಟವನ್ನು ಹಾಗೆ ಇಟ್ಟು ಇ ಟು ದಿ ಪವರ್ ಆಫ್ ಥೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಇ ಟು ದಿ ಪವರ್ ಆಫ್ ಥೀಟಾ. ಸರಿಯಾ? ಡಿವೈಡೆಡ್ ಬೈ ಕೆಳಗಡೆನೂ ಅಷ್ಟೇ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಇ ಟು ದಿ ಪವರ್ ಆಫ್ ಥೀಟಾ ಇಟ್ಟು ಸೈನ್ ಥೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ ಥೀಟಾ, ಪ್ಲಸ್ ಸೈನ್ ಥೀಟವನ್ನು ಹಾಗೆ ಇಟ್ಟು ಇ ಟು ದಿ ಪವರ್ ಆಫ್ ಥೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಇ ಟು ದಿ ಪವರ್ ಆಫ್ ಥೀಟಾ. ಕರೆಕ್ಟ್ ಅಲ್ಲ? ಇದರಲ್ಲಿ ಡೌಟ್ ಇಲ್ಲಲ್ಲ? ಈಗ ಈಸ್ ಈಕ್ವಲ್ಸ್ ಟು ಸಿಂಪಲ್. ಈಗ ನಿಮ್ಗೆ ಏನು ಉಳಿತದೆ ಇಲ್ಲಿಗ? ಇದರಲ್ಲಿ ಇ ಟು ದಿ ಪವರ್ ಆಫ್ ಥೀಟಾ ಇದೆ, ಇದರಲ್ಲಿ ಇ ಟು ದ ಪವರ್ ಆಫ್ ಥೀಟಾ ಇದೆ. ನಾನು ಕಾಮನ್ ಆಗಿ ಔಟ್ ಸೈಡ್ ತೆಗಿಬೋದು. ಇಲ್ಲೂ ಇ ಟು ದ ಪವರ್ ಆಫ್ ಥೀಟಾ ಇದೆ, ಇಲ್ಲೂ ಇ ಟು ದ ಪವರ್ ಆಫ್ ಥೀಟಾ ಇದೆ, ಇಲ್ಲೂ ಕಾಮನ್ ಆಗಿ ಔಟ್ ಸೈಡ್ ತೆಗಿಬೋದು. ಆವಾಗ ಇದಿಷ್ಟು ಕ್ಯಾನ್ಸಲ್ ಆಗಿ ಹೋಗುತ್ತಲ್ಲ, ಯಾಕಂದ್ರೆ ಒಂದೇ ಸತಿ ಕ್ಯಾನ್ಸಲ್ ಆಗೋದು. ಬಟ್ ನಾನು ಇದಿಷ್ಟು ಕ್ಯಾನ್ಸಲ್ ಮಾಡಿ ಬಿಡ್ತೇನೆ. ಏನು ಉಳಿತು ಇಲ್ಲಿ ನಮಗೆ? ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಏನಿಲ್ಲ, ಕಾಸ್ ಥೀಟಾ ಫಸ್ಟ್ ಬರದೆ, ಸೈನ್ ಥೀಟಾ ಆಮೇಲೆ ಬರದೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ಈಗ ಇದನ್ನು ನಾನು ಏನಂತ ಬರಿತೇನೆ ಕೇಳಿದರೆ 1 ಮೈನಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ. ಇದೇನು ಸರ್ ನೀವು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರಿತೀರಾ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬರಿತೀರಾ, ಆಮೇಲೆ 1 ಮೈನಸ್ ಟ್ಯಾನ್ ಥೀಟಾ ಬರಿತೀರಾ? ಅಂದರೆ ಸಿಂಪಲ್. ಇಲ್ಲಿ ನೋಡಿ ನೀವೀಗ ಇಲ್ಲೇನಾಗುತ್ತೆ ಕಾಸ್ ಥೀಟಾ ಬೈ ಕಾಸ್ ಥೀಟಾ, ಅಂದರೆ ಈ ನ್ಯೂಮರೇಟ್ರಿಗೆ ಇದಕ್ಕೆ ಇದನ್ನು ಡಿವೈಡ್ ಮಾಡ್ತೀರಾ. ಕಾಸ್ ಥೀಟಾ ಬೈ ಕಾಸ್ ಥೀಟಾ ಏನಾಗುತ್ತೆ 1 ಆಗುತ್ತೆ. ಸರಿನಾ? ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಾಗುತ್ತೆ ಟ್ಯಾನ್ ಥೀಟಾ ಆಗುತ್ತೆ ಅಷ್ಟೇ. ಅದೇ ಥರ ಇಲ್ಲಿ 1 ಮೈನಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಥೀಟಾ. ಈಗ ಏನಾದರೂ ಕೊಟ್ಟಿದ್ದಾರೆ ನೋಡೋಣ. 1 ಮೈನಸ್ ಟ್ಯಾನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಥೀಟಾ. ದೆನ್ ಡಿ ವೈ ಬೈ ಡಿ ಎಕ್ಸ್ ಎಟ್ 1, 1 ಕೇಳಿದಾರಾ? at 1, where theta is a parametric, right? ಓಕೆ, 1 ಸೆಕೆಂಡ್ ಫ್ರೆಂಡ್ಸ್. ನಮಗೆ 1, 1 ಕೇಳಿದಾರಲ್ಲ, ಇಲ್ಲಿ ಟ್ಯಾನ್ ಥೀಟಾವನ್ನು ಅಪ್ಲೈ ಮಾಡಲಿಕ್ಕೆ ಮುಂಚೆ, ಯಾಕಂದರೆ ಕಾಸ್ ಥೀಟಾ ಬೈ ಕಾಸ್ ಥೀಟಾ 1 ಆಗುತ್ತೆ, ಬಟ್ ಡಿವೈಡೆಡ್ ಬೈ 1 ಸೆಕೆಂಡ್ ಫ್ರೆಂಡ್ಸ್. ಈಗ ಏನು ಮಾಡೋಣ ಗೊತ್ತುಂಟಾ? ಎಕ್ಸ್ ಬೈ ವೈ ಮಾಡೋಣ ಫಸ್ಟಿಗೆ. ಏನಿದೆ ಇಲ್ಲಿ? ಇ ಟು ದಿ ಪವರ್ ಆಫ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ ಥೀಟಾ ಇಂಟು ಕಾಸ್ ಥೀಟಾ. ಅಂದರೆ ಎಕ್ಸ್ ಬೈ ವೈ ಮಾಡ್ತಾ ಇದ್ದೇನೆ. ನನಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡೋಣ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನಾಗುತ್ತೆ? ಟ್ಯಾನ್ ಥೀಟಾ ಆಗುತ್ತೆ. ಸರಿನಾ? ಅಂದರೆ ಎಕ್ಸ್ ಬೈ ವೈ ಅಂದರೆ ಏನಾಗುತ್ತೆ ಇಲ್ಲಿ? ಟ್ಯಾನ್ ಥೀಟಾ ಆಗುತ್ತೆ. ಕರೆಕ್ಟಾ? ಈಗ ಫಸ್ಟಿಗೆ ಎಟ್ 1, 1 ಮಾಡ್ಕೊಳ್ಳೋಣ. ಅಂದರೆ ಎಕ್ಸ್ ಬೈ ವೈ, ಎಕ್ಸ್ ಅಂದ್ರೇನು 1, ವೈ ಅಂದ್ರೇನು 1, 1 ಬೈ 1 ಈಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಕರೆಕ್ಟಾ? ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಇವಾಗ? 1 ಬೈ 1 ಇಸ್ 1, ಟ್ಯಾನ್ ಥೀಟಾ ಅಂದರೆ 1 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಈಗ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ 1. 1 ಮೈನಸ್ 1 ಏನು? 0. 0 ಬೈ ಸಮಥಿಂಗ್ ಇಸ್ 0. ಸೊ ದಿಸ್ ಇಸ್ ಯುವರ್ ಆನ್ಸರ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೀಗ ಎಟ್ 1, 1 ಅಂತ ಕೊಟ್ಟಿದ್ದಾರೆ. ಬಟ್ ಟ್ಯಾನ್ ಥೀಟಾ ಇದನ್ನು ಇಲ್ಲಿರೋದು 1, 1 ಅಂತ ಹೇಳೋದು ಏನಾಗುತ್ತೆ ನಿಮಗೆ? ಎಕ್ಸ್, ವೈ ಆಗುತ್ತೆ. ನಾನು ಡೈರೆಕ್ಟ್ ಇಲ್ಲಿ ಥೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಕ್ಸ್ ಬೈ ವೈ ಅಂತ ಮಾಡಿ ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಿ ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿತ್ತು ಅಷ್ಟೇ. ಆಯಿತಾ? ನೆಕ್ಸ್ಟ್ 8th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಫ್ ವೈ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ದೆನ್ ಡಿ ವೈ ಬೈ ಡಿ ಎಕ್ಸ್. ದೆನ್ ಡಿ ವೈ ಬೈ ಡಿ ಎಕ್ಸ್ ಕೇಳಿದ್ದು. ಇಲ್ಲೇ ನಿಮಗೇನು ಸಪ್ರೇಟಾಗಿ ಏನು ಕೇಳಲಿಲ್ಲ. ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಮಾಡೋಣ. ಏನು ಮಾಡೋಣ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಎಕ್ಸ್. ಇದನ್ನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಆವಾಗ ಏನು ಮಾಡೋಣ?
1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಹಾಗೆ ಇಟ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಸರಿನಾ. ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸನ್ನು ಹಾಗೆ ಇಡೋಣ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ಇವಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ಆಗುತ್ತೆ. ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿತ್ತು. ಎಕ್ಸ್ ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1 ಆಗುತ್ತೆ ಕರೆಕ್ಟಾ. ಸೊ ಈಸ್ ಈಕ್ವಲ್ಸ್ ಟು ಇವಾಗ ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 2x ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ. ಆನ್ಸರ್ ಏನು 2x ಇಂಟು ಈ ಥರ ಬರಿಬೋದು 2x ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಎಲ್ಲಿದೆ ನೋಡಿ ಆಪ್ಷನ್ ಎ. ದಟ್ಸ್ ಇಟ್. ಏನಿದೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳಿದ್ದು ಅಷ್ಟೇ ನಿಮಗೆ. ಇದರಲ್ಲಿ ಏನು ನಿಮ್ಗೆ ಕಷ್ಟ ಇಲ್ಲ ಆಯಿತಾ. ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ. ಇಫ್ y ಈಸ್ ಈಕ್ವಲ್ಸ್ ಟು x ಮೈನಸ್ 1 ಹೋಲ್ ಸ್ಕ್ವೇರ್ x ಮೈನಸ್ 2 ಹೋಲ್ ಕ್ಯೂಬ್ x ಮೈನಸ್ 3 ಹೋಲ್ ಟು ದ ಪವರ್ ಆಫ್ 5 ದೆನ್ dy ಬೈ dx ಅಟ್ x ಈಕ್ವಲ್ಸ್ ಟು 4 ಸರಿನಾ. ಇದರಲ್ಲಿ ಏನು ಮಾಡಿ ಅಂತ ಕೇಳಿದರೆ x ಮೈನಸ್ 1 ಹೋಲ್ ಸ್ಕ್ವೇರ್ ಅಲ್ಲ, ಫಸ್ಟ್ dy ಬೈ dx ಮಾಡೋಣ. x ಮೈನಸ್ 1 ಹೋಲ್ ಸ್ಕ್ವೇರ್ನ dy ಬೈ dx ಮಾಡಿದರೆ ಏನಾಗುತ್ತೆ ಹೇಳಿ 2 ಇಂಟು x ಮೈನಸ್ 1 ಸರಿಯಾ. ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು ಸರಿನಾ. ಪ್ಲಸ್ ಫಸ್ಟ್ ಇದು ಡಿಫ್ರೆನ್ಷಿಯೇಟ್ ಮಾಡಿದೆ, ಇವೆರಡನ್ನ ಹಾಗೆ ಬರೆದೆ. ಸೆಕೆಂಡ್ ಇದು ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ಮತ್ತು ಲಾಸ್ಟ್ ಇದು ಹಾಗೆ ಬರೋಣ. ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 3 ಇಂಟು x ಮೈನಸ್ 2 ಸರಿಯಾ. ಅದರದ್ದು ಹೋಲ್ ಸ್ಕ್ವೇರ್ ಕರೆಕ್ಟಾ. ಥರ್ಡ್ ಒನ್ನನ್ನು ಹಾಗೆ ಬರಿತಾ ಇದ್ದೇನೆ. ಈಗ ಫಸ್ಟ್ ಮತ್ತು ಸೆಕೆಂಡನ್ನು ಹಾಗೆ ಇಡೋಣ. ಥರ್ಡನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. x ಮೈನಸ್ 1 ಹೋಲ್ ಸ್ಕ್ವೇರ್ x ಮೈನಸ್ 2 ಹೋಲ್ ಕ್ಯೂಬ್ ಇದೇನಾಗುತ್ತೆ 5 ಇಂಟು x ಮೈನಸ್ 3 ಹೋಲ್ ಟು ದಿ ಪವರ್ 4. ಫಸ್ಟ್ ಇದು ಡಿಫ್ರೆನ್ಷಿಯೇಟ್ ಮಾಡಿದೆ, ಸೆಕೆಂಡ್ ಥರ್ಡನ್ನು ಹಾಗೆ ಇಟ್ಟೆ. ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡಿದೆ, ಫಸ್ಟ್ ಥರ್ಡ್ ಹಾಗೆ ಇಟ್ಟೆ. ಥರ್ಡ್ ಡಿಫ್ರೆನ್ಷಿಯೇಟ್ ಮಾಡಿದೆ, ಫಸ್ಟ್ ಸೆಕೆಂಡ್ ಹಾಗೆ ಇಟ್ಟಿದ್ದು ಅಷ್ಟೇ. ಸಿಂಪಲ್. ಗೊತ್ತಾಯ್ತಲ್ಲ ಇದು ಏನು ಅಂತ. ಈಗ ಏನಿಲ್ಲ ಅಟ್ x ಈಕ್ವಲ್ಸ್ ಟು 4 ಅಂತ ಹೇಳಿದ್ದಾರೆ. 4ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅವಾಗ ಏನಾಗುತ್ತೆ 2 ಇಂಟು x ಮೈನಸ್ 1 ಏನು ಹೇಳು 4 ಮೈನಸ್ 1 3 ಅಲ್ವಾ. 4 ಮೈನಸ್ 2 ಕ್ಯೂಬ್ ಅಂದರೆ 8. 4 ಮೈನಸ್ 3 1 ಟು ದ ಪವರ್ 5 ಅಂದರೆ 1 ಪ್ಲಸ್ 4 ಮೈನಸ್ 1 ಅಂದರೆ 3 ಸ್ಕ್ವೇರ್ ಅಂದರೆ 9 ಇಂಟು 3 ಇಂಟು 4 ಮೈನಸ್ 2 ಅಂದರೆ 2 ಸ್ಕ್ವೇರ್ ಅಂದರೆ 4 ಇಂಟು 4 ಮೈನಸ್ 3 ಅಂದರೆ 1 ಟು ದ ಪವರ್ 5 1 ಪ್ಲಸ್ 4 ಮೈನಸ್ 1 ಈಸ್ 3 ಸ್ಕ್ವೇರ್ 9 4 ಮೈನಸ್ 2 is 2 ಕ್ಯೂಬ್ is 8 ಇಂಟು 5 ಇಂಟು 4 ಮೈನಸ್ 3 is 1 ಸರಿನಾ. ಇದನ್ನು ಮಾಡಬೇಕೀಗ ಮಲ್ಟಿಪ್ಲೈ ಮಾಡಬೇಕು. 3 2 6 6 8 8 6 48 ಪ್ಲಸ್ 4 3 12 12 3 12 9 108 ಪ್ಲಸ್ 8 5 40 ಇಂಟು 9 360. ಈಗ ಆಪ್ಷನ್ ಹೋಗಿ ನೋಡಿ. ಇದಂತೂ 100% ಅಲ್ಲ, ಇದಂತೂ 100% ಅಲ್ಲ, ಇದಂತೂ 100% ಅಲ್ಲ. ದಿಸ್ ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್ ಸ್ಟೂಡೆಂಟ್ಸ್. ಏನಿದೆ ಇದರಲ್ಲಿ ಅಲ್ವಾ. ನೆಕ್ಸ್ಟ್ ಕ್ವಶನ್ನು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 1 ಬೈ ಎಕ್ಸ್ ದೆನ್ ಎಫ್ ಡ್ಯಾಶ್ ಆಫ್ ಮೈನಸ್ 1. ಇದನ್ನು ಮಾಡಿದ್ದೆ ಸ್ಟೂಡೆಂಟ್ಸ್ ಆಲ್ರೆಡಿ. ನಾನು ಇದನ್ನು ಆಲ್ರೆಡಿ ಮಾಡಿದ್ದೇನೆ. ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದರೆ ಏನಾಗುತ್ತೆ ಆನ್ಸರ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ಮಾಡಿ. ಆಮೇಲೆ ಎಫ್ ಡ್ಯಾಶ್ ಆಫ್ ಮೈನಸ್ 1 ಹೇಳಿದ್ದಾರೆ. 1 ಪ್ಲಸ್ ಇದು ಮೈನಸ್ 1ನ ಸ್ಕ್ವೇರ್ ಮಾಡಿದರೆ 1 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 2. ಇದು ಮಾಡಿದ್ದೇನೆ ಆಲ್ರೆಡಿ ಆಯಿತಾ. ನೆಕ್ಸ್ಟ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಕ್ಯೂಬ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವೇರ್ ನಾಟ್ ಕ್ಯೂಬ್ ಸ್ಟೂಡೆಂಟ್ಸ್, ಇದು ಸ್ಕ್ವೇರ್. ದೆನ್ 3 ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2. ಆಮೇಲೆ ಏನು ಹೇಳಿದ್ದಾರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 2 ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 2 ಫೈನ್ ದ ವ್ಯಾಲ್ಯೂ ಆಫ್ ಕೆ. ಸೇಮ್ ಏನು ಹೇಳಿ ಎಲ್ ಎಚ್ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಲ್ವಾ. ಇಲ್ಲಿ ಕೆ ಇದ್ದಲ್ಲಿ 4 ಹಾಕೋಣ, ಎಕ್ಸ್ ಇದ್ದಲ್ಲಿ 2 ಹಾಕೋಣ. ಎಕ್ಸ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 4 ಕೆ ಈಸ್ ಈಕ್ವಲ್ಸ್ ಟು 3 ಕೆ ಈಸ್ ಈಕ್ವಲ್ಸ್ ಟು 3 ಬೈ 4. ಇದನ್ನು ಮಾಡಿದ್ದೇನೆ ಅನ್ಕೊಳ್ತೇನೆ. ಈ ಪ್ರಾಬ್ಲಮ್ ಮಾಡ್ದಾಗಿದೆ. ಓಕೆ, ಈ ಪ್ರಾಬ್ಲಮ್ 12th ಪ್ರಾಬ್ಲಮ್ ಸ್ಟೂಡೆಂಟ್ಸು. ಇಫ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ದೆನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ವಾ. ಕ್ವಶನ್ ಏನು ಕೇಳಿದ್ದು ವೈ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಮಾಡೋಣ. ಫಸ್ಟು ಏನಾಗುತ್ತೆ ಲಾಗ್ ಎಕ್ಸ್ ಫಾರ್ಮಲ್ಲಿ ಏನು ಹೇಳಿ 1 ಬೈ ಎಕ್ಸ್ ಪ್ಲೇಸಲ್ಲಿ ಏನಿದೆ ಇಲ್ಲಿ ಲಾಗ್ ಎಕ್ಸ್ ಇದೆ. ಆಮೇಲೆ ಪುನಃ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಲಾಗ್ ಎಕ್ಸ್ ಇದೇನು ಡಿಫ್ರೆನ್ಸಿಯೇಷನ್ ಏನು ಎಕ್ಸ್ 1 ಬೈ ಎಕ್ಸ್. ಸೊ 1 ಬೈ ಲಾಗ್ ಎಕ್ಸ್ ಇಂಟು ಎಕ್ಸ್ ಆಯಿತು. ಬಟ್ ಅವ್ರು ಕೇಳಿದ್ದು ನಿಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಏನು ಮಾಡಬೇಕೀಗ ಪುನಃ ಮೈನಸ್ 1 ಬೈ ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಇದೇನು ಬೇಡಿ 1 ಬೈ ಎಕ್ಸ್ ಅಂತ ಫಸ್ಟ್ ಫಾರ್ಮುಲಾ ಹಾಕ್ತೀರಾ. 1 ಬೈ ಎಕ್ಸ್ ಡಿಫ್ರೆನ್ಸಿಯೇಷನ್ ಹೇಳಿ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಇದನ್ನೀಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಏನಾಗುತ್ತೆ ಆವಾಗ ಎಕ್ಸ್ ಇಂಟು 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಎಕ್ಸ್ ಕ್ಯಾನ್ಸಲ್ ಮಾಡಿ ಮೈನಸ್ 1
ಪ್ಲಸ್ ಮೇಲ್ಗಡೆ ಏನಿದೆ ಲಾಗ್ ಎಕ್ಸ್. ಇದನ್ನು ನಾನು ಪ್ರಾಬ್ಲಮ್ ಮಾಡಿದ್ದೇನೆ ಅಂದ್ಕೊಳ್ತೇನೆ. ಇದು ಪ್ರಾಬ್ಲಮ್ ಮಾಡಿದ್ದೇನೆ ಸ್ಟೂಡೆಂಟ್ಸ್. ಓಕೆ, ಆನ್ಸರ್ ವಿಲ್ ಬಿ -1 ಪ್ಲಸ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ದಿಸ್ ಇಸ್ ಯುವರ್ ಆನ್ಸರ್. ನೆಕ್ಸ್ಟ್ ದ ಡೆರಿವೇಟಿವ್ ಆಫ್, ನೆಕ್ಸ್ಟ್ ಕ್ವಶನ್ ನೋಡಿ, ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಆಫ್ 2x² -1 ವಿತ್ ರೆಸ್ಪೆಕ್ಟ್ ಟು ಕಾಸ್ ಇನ್ವರ್ಸ್ ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಅಂದರೆ ಮೀನಿಂಗ್ ಏನು ಹೇಳಿ? ವಿತ್ ರೆಸ್ಪೆಕ್ಟ್ ಅಂದರೆ ಇದನ್ನು ನ್ಯೂಮರೇಟ್ರಲ್ಲಿ ತಗೊಳ್ಬೇಕು, ಇದನ್ನು ಡಿನಾಮಿನೇಟ್ರಲ್ಲಿ ತಗೊಳ್ಬೇಕು. ಏನು ಮಾಡೋಣ? ಡೆರಿವೇಟಿವ್ ಕೇಳಿದ್ದಾರೆ, ಮೀನಿಂಗ್ ಏನು ಹೇಳಿ? ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ 2x² -1 ಡಿವೈಡೆಡ್ ಬೈ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಸರಿನಾ? ಈಗ ಇದೇನಾಗುತ್ತೆ ನೋಡೋಣ. ಇದು ಫಾರ್ಮುಲಾ ಗೊತ್ತಿದೆ ನಿಮಗೆ, ಏನಾಗುತ್ತೆ ಹೇಳಿ? ಫಸ್ಟ್ ಫಾರ್ಮುಲಾ ಕೊಡಿ, ಡೆರಿವೇಟಿವ್ ಆಮೇಲೆ ಮಾಡೋಣ. 2 ಕಾಸ್ ಇನ್ವರ್ಸ್ ಎಕ್ಸ್, ಇದು ಫಾರ್ಮುಲಾ ಸ್ಟೂಡೆಂಟ್ಸ್, ಡಿವೈಡೆಡ್ ಬೈ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಈಗ ಡೆರಿವೇಷನ್ ಮಾಡಿ. 2 ಇಂಟು ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನು ಹೇಳಿ? -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 - x ಸ್ಕ್ವೇರ್, -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 - x ಸ್ಕ್ವೇರ್. ಯಾಕಂದರೆ ಇಲ್ಲೂ ಕಾಸ್ ಇನ್ವರ್ಸ್ ಎಕ್ಸ್, ಇಲ್ಲೂ ಕಾಸ್ ಇನ್ವರ್ಸ್ ಎಕ್ಸ್. 2 ಅನ್ನು ಕಾನ್ಸ್ಟೆಂಟ್ ಔಟ್ಸೈಡ್ ಇಟ್ಟಿದ್ದು, ಇದು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ ಆನ್ಸರ್? 2. ದಟ್ಸ್ ಇಟ್. 2 ಈಸ್ ಯುವರ್ ಆನ್ಸರ್. ಅಷ್ಟೇ ಸ್ಟೂಡೆಂಟ್ಸು. ಇದರಲ್ಲಿ ಏನು ಕಷ್ಟ ಇದೆಯಾ? ಈಸಿ ಇದೆ ಅಲ್ವಾ ಪ್ರಾಬ್ಲಮ್ಮು? ಕರೆಕ್ಟಾ? ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ಮು ಎಲ್ಲಿದೆ ನೋಡೋಣ. ಇಲ್ಲಿದೆ ನೋಡಿ, ಇಲ್ಲಿ ಬರ್ತಿದೆ ನೋಡಿ. ಇಫ್ y ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ sin x, ದೆನ್ dy ಬೈ dx ಕೇಳಿ. ಕ್ವಶನ್ ಏನು ಕೇಳಿದವರು? dy ಬೈ dx. ಏನು ಕೊಟ್ಟಿದ್ದಾರೆ? y ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್. ವೆರಿ ಇಂಪಾರ್ಟೆಂಟ್, ಇದಕ್ಕೊಂದು ಐಡೆಂಟಿಟಿ ಇದೆ. sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ sin x ಇದ್ದರೆ ಡೈರೆಕ್ಟ್ ಬರೆದು ಬಿಡಿ tan ಆಫ್ π/4 ಪ್ಲಸ್ ಎಕ್ಸ್. ಅಲ್ಲಿ ಟ್ಯಾನೇ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಹೊರಗಡೆ ನಿಮಗೆ tan ಇನ್ವರ್ಸ್ ಇದೆ, ಅವಾಗ ಇವೆರಡು ಡಿವೈಡ್ ಕ್ಯಾನ್ಸಲ್ ಆಗುತ್ತಾ? ಆವಾಗ ಏನು ಉಳಿತದೆ ನಿಮಗೆ? y ಈಸ್ ಈಕ್ವಲ್ಸ್ ಟು π/4 ಪ್ಲಸ್ ಎಕ್ಸ್ ಉಳಿತದೆ. tan ಇನ್ವರ್ಸ್ ಕ್ಯಾನ್ಸಲ್ ಆಗಿ π/4 ಎಕ್ಸ್ ಉಳಿತದೆ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಏನಾಗುತ್ತೆ ಡಿಫ್ರೆನ್ಸಿಯೇಷನ್? dy ಬೈ dx. π/4 ಇಸ್ ಅ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1. ಸೊ 1 ಈಸ್ ಯುವರ್ ಆನ್ಸರ್. ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಮದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಕಂಪ್ಲೀಟ್ ಆಯಿತು ಸ್ಟೂಡೆಂಟ್ಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು. ಮತ್ತು ಮುಂದೆ ಈಗ ಒಂದೇ ಪ್ರೊಬ್ಯಾಬಿಲಿಟಿ ಮಾಡ್ತೇನೆ, ಅಥವಾ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ತೇನೆ, ಅಥವಾ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, 3ರಲ್ಲಿ ಒಂದು ನೋಡೋಣ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. 12th ಒಳಗಡೆ ನಾನು ಪ್ರೊಬ್ಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ ಇವು 3 ಮಾಡ್ತೇನೆ. ಇದಿಷ್ಟು ಚಾಪ್ಟ್ರಿಂದ ನಿಮಗೆ ಒಂದು 40 ಟು ಟೋಟಲ್ ನಾನು ಇದಿಷ್ಟು ಮಾಡಿದ್ದೇನಲ್ಲ 40 ಮಾರ್ಕ್ಸ್ ಅಂತೂ 100% ಬಂದೇ ಬರುತ್ತೆ. 40 to 45 ಗ್ಯಾರಂಟಿ. ಓಕೆ, ಸೊ ದಯವಿಟ್ಟು ಈಗ ನೀವು ಮಾಡಬೇಕಾಗಿದ್ದು ಏನು ಅಂತ ಕೇಳಿದರೆ, ಇದು ಮ್ಯಾಟ್ರೈಸಸ್, ಡಿಟರ್ಮಿನೆಂಟ್ಸ್, 3D, ವೆಕ್ಟರ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ನೋಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ದೆನ್ ಸೆಟ್ಸ್, ದೆನ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. ಎಷ್ಟು ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಿ. ಮಾರ್ಕ್ ಟೆಸ್ಟ್ ತಗೊಳ್ಳಿ, ಟೆಕ್ಸ್ಟ್ ಬುಕ್ ಇದು ಮಾಡಿ, NCERT ಸಿಕ್ಕಿದ್ರೆ ಮಾಡಿ, ಪ್ರೀವಿಯಸ್ ಇಯರ್ ಬೇರೆ ಸಿಕ್ಕಿದ್ರೆ ಮಾಡಿ, ಎಲ್ಲದನ್ನು ಮಾಡ್ತಾರೆ ಸಾಕು. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.